ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲೊಬ್ಬ ಕಾಮುಕ ಪ್ರೊಫೆಸರ್ ಇದ್ದಾನೆ. ಓದೋಕೆ ಬಂದ ವಿದ್ಯಾರ್ಥಿನಿಯರ ಮೇಲೆ ಈತನ ಕಣ್ಣಿರುತ್ತೆ. ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ಬೇಕು ಅಂದ್ರೆ ಹುಡುಗಿರನ್ನ ಸೆಟ್ ಮಾಡಿಕೊಡಬೇಕಂತೆ ಈತನಿಗೆ. PhD ಪಡೆಯುವ ವಿದ್ಯಾರ್ಥಿನಿಯರಿಗೆ ನಿರಂತರವಾಗಿ ಕಿರುಕುಳವನ್ನ ನೀಡ್ತಾನಂತೆ ಈತ. ಈ ಕಾಮುಕ ಓದೋಕೆ ಬಂದಂತ ವಿದ್ಯಾರ್ಥಿನಿಯರ ಮೇಲೆ ಈತ ಕಣ್ಣಿಡ್ತಾನಂತೆ. ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ಬೇಕು ಅಂತ ಅಂದ್ರೆ ಹುಡುಗಿರನ್ನ ಸೆಟ್ ಮಾಡಿಕೊಡ್ಬೇಕಂತೆ. PhD ಪಡೆಯುವ ವಿದ್ಯಾರ್ಥಿನಿಯರಿಗೆ ನಿರಂತರವಾಗಿ ಕಿರುಕುಳ ನೀಡ್ತಾನೆ ಈತ. ಪ್ರೊಫೆಸರ್ ದೇವರಾಜ್, ಸಸ್ಯಶಾಸ್ತ್ರ ವಿಭಾಗದ ಪ್ರೊಫೆಸರ್ ದೇವರಾಜ್ ತಂಗದೊರೆ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿರೋದು. PhDಗಾಗಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಬಂದ ವಿದ್ಯಾರ್ಥಿ ಬದುಕಿಗೆ ಕೊಳ್ಳಿ ಇಟ್ಟಿದ್ದಾನೆ ಈ ಕಾಮಣ್ಣ. ಕಾಮುಕ ಪ್ರೊಫೆಸರ್ ದೇವರಾಜ್ ಕಿರುಕುಳಕ್ಕೆ ವಿದ್ಯಾರ್ಥಿ ಬೇಸತ್ತಿದ್ದಾನೆ. ನೋಡಿ, ಇಲ್ಲಿ ವಿದ್ಯಾರ್ಥಿ ಬೇಸತ್ತು ಹೋಗಿರೋದು. ವಿದ್ಯಾರ್ಥಿನಿ ಕಾಮುಕ ಪ್ರೊಫೆಸರ್ ದೇವರಾಜ್ ಕಿರುಕುಳಕ್ಕೆ ವಿದ್ಯಾರ್ಥಿನಿ ಬೇಸತ್ತು ಹೋಗಿದ್ದಾರೆ. ಡಾಕ್ಟರೇಟ್ ಬೇಕು ಅಂತ ಅಂದ್ರೆ ಈತನಿಗೆ ಹುಡುಗಿರನ್ನ ಸೆಟ್ ಮಾಡಿಕೊಡಬೇಕಂತೆ. ಎಂತೆಂತ ಜನ ಇದ್ದಾರೆ. ಶಿಕ್ಷಕರನ್ನ ದೇವರು ಅಂತ ಕರಿತೀವಿ ನಾವು. ನೋಡಿದ್ರೆ ಇಂಥವರೆಲ್ಲ ಈಗ ವಿಶ್ವವಿದ್ಯಾಲಯಗಳಲ್ಲಿದ್ದಾರೆ. ಸಸ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿನಿ ಜೊತೆಗೆ ಸಂಬಂಧ ಆರೋಪ. 1 ವರ್ಷದಿಂದ ವಿದ್ಯಾರ್ಥಿನಿ ಜೊತೆಗೆ ಸಂಪರ್ಕದಲ್ಲಿದ್ದ ಪ್ರೊಫೆಸರ್ ದೇವರಾಜ್ 1 ವರ್ಷದಲ್ಲಿ 3 ಬಾರಿ ವಿದ್ಯಾರ್ಥಿನಿಗೆ ಅಬಾರ್ಷನ್ ಮಾಡಿಸಿದ ಆರೋಪವೂ ಕೂಡ ಇದೆ. ಈ ವಿಚಾರ ಗೊತ್ತಾಗಿ ವಿದ್ಯಾರ್ಥಿನಿಯನ್ನ ಪೋಷಕರು ಊರಿಗೆ ಕರ್ಕೊಂಡು ಹೋಗಿದ್ದಾರೆ. ಅದಾದ ನಂತರ ವಿದ್ಯಾರ್ಥಿನಿ ಊರಿನ ಮತ್ತೊಬ್ಬ ವಿದ್ಯಾರ್ಥಿ ವೇದವ್ಯಾಸ್ಗೆ ಕಿರುಕುಳವನ್ನ ನೀಡಿದ್ದಾರೆ. ತನ್ನಿಂದ ದೂರವಾದ ವಿದ್ಯಾರ್ಥಿನಿಯನ್ನ ಸೆಟ್ ಮಾಡಿಕೊಡುವಂತೆ ಕಿರುಕುಳವನ್ನ ಕೊಟ್ಟಿದ್ದಾನೆ ಈ ಪ್ರೊಫೆಸರ್ ಕಾಮಣ್ಣ. ದೇವರಾಜ್ ಆತನ ಹೆಸರು. ಇದಕ್ಕೆ ಒಪ್ಪದ ವೇದವ್ಯಾಸ್ ಚವಾನ್ಗೆ PhD ಪ್ರದಾನ ಮಾಡೋದಕ್ಕೆ ನಿರಾಕರಿಸಿದ್ದಾನೆ ಈತ. 4.5 ವರ್ಷಗಳಿಂದ ಸಂಶೋಧನೆ ನಡೆಸಿದ ವಿದ್ಯಾರ್ಥಿಗೆ PhD ಸಿಗ್ತಾ ಇಲ್ಲ. ನೊಂದು ಪ್ರತಿಭಟನೆ ನಡೆಸಿ ಪ್ರೊಫೆಸರ್ ಕಾಮ ಪುರಾಣವನ್ನ ತೆರೆದಿಟ್ಟಿದ್ದಾರೆ ವಿದ್ಯಾರ್ಥಿಗಳು. ಕಾಮುಕ ಪ್ರೊಫೆಸರ್ ದೇವರಾಜ್ ಮೇಲೆ ಕ್ರಮಕ್ಕೆ ವಿದ್ಯಾರ್ಥಿಗಳು ಈಗ ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಫೋಟೋಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಹುಡುಗಿ ಮುಖ ಬ್ಲರ್ ಮಾಡಿದ್ದೀವಿ. ಈತನೇ ನೋಡಿ, ಆ ಪ್ರೊಫೆಸರ್ ದೇವರಾಜ್ ತಂಗದೊರೆ ಅಂತ ಹೇಳಿ ಈತನ ಹೆಸರು. ಆ ಹುಡುಗಿ ಜೊತೆಗೆ 4.5 ವರ್ಷಗಳಿಂದ ಈತ, ಅಂದ್ರೆ 1 ವರ್ಷದಿಂದ ಈತ ರಿಲೇಶನ್ಶಿಪ್ ನಲ್ಲಿ ಇದ್ದಂತೆ. ಆಕೆಯ ಜೊತೆಗೆ ಇನ್ಸ್ಟಾಗ್ರಾಮ್ ನಲ್ಲೆಲ್ಲ ಫೋಟೋ ಎಲ್ಲ ಶೇರ್ ಮಾಡ್ಕೊಂಡಿದ್ದಾನೆ ನೋಡಿ. ದೇವರಾಜ್ ತಂಗದೊರೆ ಅವರು ನನ್ನ ರಿಸರ್ಚ್ ಗೈಡ್ ಮತ್ತು ಇವಾಗ ಅವರು ಚೇರ್ಮನ್ ಆಗಿದ್ದಾರೆ. ಅವರ ವೈಯಕ್ತಿಕ ಕಾರಣ ಪೂರ್ಣಗೊಳಿಸದೇ ಇರೋದಕ್ಕೆ ನನಗೆ ಡಿಪಾರ್ಟ್ಮೆಂಟ್ ನಿಂದ ಇಲ್ಲಿಗಲಿ ಹೊರಗಡೆ ಹಾಕಿಬಿಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಮತ್ತು ಲ್ಯಾಬೊರೇಟರಿಯಿಂದ. ಯಾವ ರೀತಿ ವೈಯಕ್ತಿಕ ಕಾರಣಗಳು ಯಾವ್ದಂದ್ರೆ ದುಡ್ಡು ಬಿಡ್ತಾ ಇದಾರೆ, ಮತ್ತೆ ಅವರು ಇದು ವೈಯಕ್ತಿಕ ಸಂತುಷ್ಟಕ್ಕಾಗಿ ಹುಡುಗಿಯರನ್ನ ಸಪ್ಲೈ ಮಾಡಂತ ಹೇಳ್ತಾ ಇದಾರೆ ನನಗೆ. ಅಂದ್ರೆ ಹೆಂಗ್ ಸಪ್ಲೈ ಅಂದ್ರೆ ಒಬ್ಬ ಹುಡುಗಿ ಜೊತೆ ಅವ್ರ ಅಫೇರ್ ಇತ್ತು. ಆ ಹುಡುಗಿ ಕೈ ಬಿಟ್ಟು ಹೋಗಿದ್ದಾಳೆ. ಆ ಹುಡುಗಿ ಕರ್ಕೊಂಡ್ ಬರ್ಲಿಕ್ಕೆ ಹೆಲ್ಪ್ ಮಾಡ್ಬೇಕಂತ ಇಂಡೈರೆಕ್ಟ್ಲಿ ಅಪ್ರೋಚ್ ಮಾಡ್ತಾ ಇದ್ರು. ಈಗ ಸುಮಾರು 1-2 ತಿಂಗಳಿಂದ ನನಗೆ ಮಾನಸಿಕವಾಗಿ ಒತ್ತಡನ ಹೇರ್ತಾ ಇದ್ರು, ನಾನು PhD ಅನ್ನು ಮುಂದಿಟ್ಕೊಂಡು. ಹಾಗಾಗಿ ನಾನು ಇದೆಲ್ಲ ನನ್ನ ಕಡೆ ಆಗಂಗಿಲ್ಲ ಅಂತ ಹೇಳಿ ಹೇಳಿದೆ. ನಾನು ಏನ್ ಕೇಳ್ತಾ ಇದ್ರೆ ಅದನ್ನ ನಾನು ಪೂರ್ಣಗೊಳಿಸಲಿಕ್ಕೆ ಆಗಲ್ಲ. ದಯವಿಟ್ಟು ನಾನು ಇಲ್ಲಿ PhD ಮಾಡ್ಲಿಕ್ಕೆ ಬಂದಿದ್ದೀನಿ. ದಯವಿಟ್ಟು ನನಗೆ ದಾರಿಗೆ ಅಡ್ಡ ಬರಬೇಡಿ. ನಾನು PhD ದೂರದ ರಿಲೇಟಿವ್ ಸರ್, ದೂರದ ರಿಲೇಟಿವ್. ಒಂದೇ ಊರು, ಸೇಮ್ ಕಾಸ್ಟ್, ಲಂಬಾಣಿ ಜನ. ಸೊ